ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆಗೆ ಟ್ವಿಸ್ಟ್ ಒಂದು ಸಿಕ್ಕಿದೆ ಈಗ. ಪತ್ನಿಗೆ ಕೊನೆಯದಾಗಿ ಬರೆದಂತಹ ಪತ್ರ TV5ಗೆ ಲಭ್ಯವಾಗಿದೆ. ಏನಿದೆ ಹಾಗಾದ್ರೆ ಆ ಪತ್ರದಲ್ಲಿ? ಭಾವುಕವಾದಂತಹ ಪತ್ರ ಇದು. ಕಣ್ಣೀರು ಬರುತ್ತೆ ಓದಿದ್ರೆ. ಮನ ಕಲುಕುವಂತಹ ವಿಚಾರಗಳಿದ್ದಾವೆ. ಕೆಲವು ಮಹತ್ವದ ಸಂಗತಿಗಳನ್ನು ಕೂಡ ಅದರಲ್ಲಿ ತಿಳಿಸಿದ್ದಾರೆ. ಆತ್ಮಹತ್ಯೆಗೂ ಮುನ್ನ ಪತ್ನಿಗೆ ಬರೆದಿದ್ದ ಪತ್ರ ಈಗ TV5ಗೆ ಲಭ್ಯ ಆಗಿದೆ. ಆತ್ಮಹತ್ಯೆಗೆ ಪೊಲೀಸರ ಕಿರುಕುಳ ಕಾರಣ ಎಂದು ಉಲ್ಲೇಖಿಸಿದ್ದಾರೆ. ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆಗೆ ಮೇಜರ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ಅವರ ಹೆಂಡತಿಗೆ ಬರೆದಂಥ ಪತ್ರ ಡೈರೆಕ್ಟ್ ಆಗಿ ಅವ್ರ ಹೆಂಡತಿಗೇನೋ ಕಳಿಸಿಲ್ಲ. ಅವರು ಮೊದಲು ಅವರ ಸಹೋದರನ ಕಳಿಸಿ, ಬೇಡ ಡೈರೆಕ್ಟಾಗಿ ಹೆಂಡತಿ ಓದಿದರೆ ಭಾವುಕಳಾಗ್ಬಿಡ್ತಾಳೆ, ಅದನ್ನು ಸಮಾಧಾನ ಮಾಡೋಕ್ಕಾಗಲ್ಲ, ಹಾಗಾಗಿನೇ ಅವರಣ್ಣ ಏನಿದ್ದಾರೆ ಅವ್ರಿಗೆ ಹೇಳಿ ನನ್ನ ಹೆಂಡತಿಗಿದ್ನ ನೀನೇ ಆಕೆ ಮುಂದೆ ಓದಬೇಕು ಅಂತ ಹೇಳಿ ಎಲ್ಲವನ್ನ ಉಲ್ಲೇಖ ಮಾಡಿದ್ದಾರೆ. ನೋಡ್ತಾ ಇದ್ದೀವಿ ವಿನಯ್ ಸೋಮಯ್ಯ ಅವರು ಬರೆದಿರುವಂತಹ ಪತ್ರ ಇದು. ಭಾವುಕ ವಿಚಾರಗಳನ್ನು ಕೂಡ ಅದರಲ್ಲಿ ಹೊರಹಾಕಿದ್ದಾರೆ. ಅಂದರೆ ಆರಂಭದಿಂದ ಹೇಳಿದ್ದಾರೆ. ಮಗಳಿದ್ದಾಳೆ, ಪುಟ್ಟ ಮಗಳಿದ್ದಾಳೆ ಅವಳಿಗೆ. ಆ ಮಗುನ ಚೆನ್ನಾಗಿ ನೋಡ್ಕೊ ನೀನು, ಜೊತೆಗೆ ಹಾಗೆ ಕನಸಿತ್ತು ಈ ಕನಸಿತ್ತು ನಮಗೆ, ಜೊತೆಗೆ ಮತ್ತೆ ಈ ರಾಜಕೀಯವಾಗಿ ಹೇಗೆಲ್ಲ ಕಿರುಕುಳವನ್ನು ಕೊಟ್ಟರು ಇದೆಲ್ಲವನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ. ಪುನೀತ್, ಈಗ ಆ ಭಾವುಕ ಪತ್ರ ನೋಡ್ತಾ ಇದ್ದೇವೆ, ನಿಜಕ್ಕೂ ಮನ ಕಲುಕುವಂತಿದೆ. ಕೆಲವೊಂದಿಷ್ಟು ವಿಚಾರಗಳನ್ನು ಬಹಳ ದುಃಖದಲ್ಲೇ ತೋಡಿಕೊಂಡಿದ್ದಾರೆ ಆ ಪತ್ರದಲ್ಲಿ ಅನ್ನಿಸ್ತಾ ಇದೆ. ಮತ್ತು ಅವರ ಮೇಲೆ ಆದಂತಹ ಒಂದು ಕಿರುಕುಳ ದೌರ್ಜನ್ಯ ಎಲ್ಲವನ್ನೂ ಕೂಡ ಎಳೆಯಾಗಿ ಹೇಳಿದ್ದಾರೆ. ನಿಜಕ್ಕೂ ಓವರಾಲ್ ಪತ್ರದ ವಿಚಾರ ನೋಡೋದಾದ್ರೆ ಇದು ಯಾವ ರೀತಿ ಟ್ವಿಸ್ಟ್ ಸಿಗಬಹುದು ಅಂತ ಇಡೀ ಕೇಸ್ಗೆ? ಪ್ರಭು, ಸದ್ಯಕ್ಕೆ ಈ ಒಂದು ವಿನಯ್ ಆತ್ಮಹತ್ಯೆ ಪ್ರಕರಣ ಏನಿದೆ ಇದು ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ ಈಗಾಗಲೇ. ಯಾಕೆಂತ ಹೇಳಿದ್ರೆ ನಿನ್ನೆಯಷ್ಟೇ ಏನು ಆ ಒಂದು ಮೃತದೇಹದ ಅಂತ್ಯ ಸಂಸ್ಕಾರ ನಡೀಲಿಕ್ಕಿಂತ ಮುಂಚೆ ಬಿಜೆಪಿಯ ನಾಯಕರೆಲ್ಲರೂ ಸೇರಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದಂತಹ ಒಂದು ಕೆಲಸವನ್ನ ಮಾಡಿದ್ರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಇವತ್ತು ಅದೇ ಬಿಜೆಪಿಯ ನಾಯಕರ ವಿರುದ್ಧ ಅಲ್ಲಿ ಕೊಡಗಿನ ಕಾಂಗ್ರೆಸ್ ನಾಯಕರುಗಳೇನಿದ್ದಾರೆ ಇವರು ಪ್ರತಿಭಟಿಸುವಂತಹ ಒಂದು ಕೆಲಸವನ್ನ ಮಾಡಿದ್ರು. ಇದ್ರ ನಡುವೆ ಇದೀಗ ವಿನಯ್ ತಾನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳಿಕ್ಕಿಂತ ಮುಂಚೆ ಆ ಒಂದು ಡೆತ್ ನೋಟ್ ಬರೀಲಿಕ್ಕಿಂತಲೂ ಮುಂಚೆ ತನ್ನ ಪತ್ನಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಆ ಒಂದು ಪತ್ರದಲ್ಲಿ ತನ್ನ ಮಕ್ಕಳ ಬಗ್ಗೆ, ತನ್ನ ಮಗಳ ಬಗ್ಗೆ, ಜೊತೆಗೆ ತಮ್ಮ ಕುಟುಂಬದವರ ಬಗ್ಗೆ ಸಾಕಷ್ಟು ಏನು ದುಃಖವನ್ನು ವ್ಯಕ್ತಪಡಿಸುವಂತ ಒಂದು ಕೆಲಸವನ್ನು ಆ ಪತ್ರದಲ್ಲಿ ಮಾಡಲಾಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಮುಖ್ಯವಾಗಿ FIR ಗಳೇನು ದಾಖಲಾಗಿರ್ತವೆ ಆ ಒಂದು ಸಂದರ್ಭದಲ್ಲಿ ಮೇಲಾಗಿದ್ರು ಕೂಡ ಪೊಲೀಸ್ ಅವರಿಗೆ ಕಿರುಕುಳ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದಂಥದ್ದು ಎಲ್ಲವನ್ನೂ ಕೂಡ ಉಲ್ಲೇಖ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಪತ್ನಿ ಜೊತೆಗೆ ಮಗಳನ್ನ ನೋಡಿಕೊಳ್ಳುವಂತಹ ವಿಚಾರ ಇರ್ಬೋದು, ಮಗಳನ್ನ ಚೆನ್ನಾಗಿ ನೋಡಿಕೊಳ್ಬೇಕು, ಜೊತೆಗೆ ನಮ್ಮನ್ನು ಕ್ಷಮಿಸಿದ್ರು, ಈ ತರದೆಲ್ಲವನ್ನು ಮಾತನಾಡುವಂತ ಒಂದು ಕೆಲಸವನ್ನ ಪತ್ರದ ಮೂಲಕ ಮಾಡಲಾಗಿರತಕ್ಕಂಥದ್ದು. ಜೊತೆಗೆ ನಮ್ಮ ಕುಟುಂಬ ನಿಮ್ಮ ಕುಟುಂಬ ಎರಡೂ ಕುಟುಂಬಗಳ ಮರ್ಯಾದೆಯನ್ನು ನಾನು ತೆಗೆದಿದ್ದೇನೆ, ಇದಕ್ಕೂ ಕೂಡ ನಾನು ಕ್ಷಮೆ ಕೊಡುವಂತ ಒಂದು ಸ್ಥಿತಿಯಲ್ಲೂ ಕೂಡ ಇಲ್ಲ, ಈ ತರದೆಲ್ಲವನ್ನೂ ಕೂಡ ಮಾತನಾಡಿದ್ದೇನೆ. ಅಂದ್ರೆ ಮಗಳು ಸಾಧ್ವಿಯನ್ನ ಅವಳಿಗೆ ತಂದೆ ಇಲ್ಲದೆ ಇರುವಂತಹ ಒಂದು ಕೊರತೆಯನ್ನು ನೀಗಿಸುವಂತಹ ಆಕೆಯನ್ನು ನೋಡ್ಕೊಳ್ಳುವಂತ ಒಂದು ಕೆಲಸವನ್ನು ಮಾಡಿ, ಜೊತೆಗೆ ನಾನು ಬೇರೆ ಒಂದು ಕೆಲಸಕ್ಕೆ ಸೇರ್ಕೊಂಡು ತಗೊಂಡು ಜೀವನ ಸಾಗಿಸ್ಬೇಕು ಅಂತ ನಾನು ಗುರಿಯನ್ನು ಇಟ್ಕೊಂಡಿದ್ದೆ. ಆದ್ರೆ ಯಾವುದೂ ಕೂಡ ಸಾಧ್ಯ ಆಗಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಪೊಲೀಸರ ಕಿರುಕುಳ ಅಷ್ಟರ ಮಟ್ಟಿಗೆ ಇರ್ತಿತ್ತು ಅಂತ ಒಂದು ಪೊಲೀಸರ ಒಂದು ಕಿರುಕುಳ ಏನಿತ್ತು ಆ ಎಲ್ಲದರ ಬಗ್ಗೆ ಕೂಡ ಅವರು ಉಲ್ಲೇಖವನ್ನು ಮಾಡುವ ಮುಖಾಂತರ ಒಂದು ಪತ್ರದಲ್ಲಿ ಕೊನೆಯದಾಗಿ ಪತ್ರಿಕೆ ಬರೆದಂತಹ ಪತ್ರದಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು. ಈ ಒಂದು ಪತ್ರ ಈಗ TV5 ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಇಲ್ಲಿ 2 ತಿಂಗಳಿಂದ ತನಗೆ ಯಾವುದೇ ರೀತಿಯಾದಂತಹ ಸಂತೋಷ ಇಲ್ಲ, ಜೊತೆಗೆ ಇನ್ನೂ ಕೂಡ ನನ್ನನ್ನ ಗ್ರೂಪ್ಗಳಲ್ಲಿ ಕಿಡಿಗೇಡಿ ಅಂತ ಹೇಳಿ ಗುರುತಿಸುವಂತ ಒಂದು ಕೆಲಸವನ್ನು ಮಾಡಲಾಗ್ತಾ ಇರ್ತಕ್ಕಂಥದ್ದು. ನನಗೆ ಪ್ರತಿ ಬಾರಿಯೂ ಕೂಡ ಇದು ನೆನಪಿಗೆ ಬರ್ತಾ ಇದೆ, ನಾನು ಮರೆಯಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ನಾನು ಇಲ್ಲಿ ಒಂದು ಸಾವಿನ ದಾರಿಯನ್ನು ಹಿಡಿದಿದ್ದೇನೆ. ನನ್ನ ಕುಟುಂಬ ನಿಮ್ಮ ಕುಟುಂಬ ಎರಡೂ ಕುಟುಂಬಗಳಿಗೂ ಕೂಡ ಶ್ರಮಿಸಬೇಕು ಅಂತ ನಾನು ಕೇಳ್ಕೊತೇನೆ. ಜೊತೆಗೆ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ, ಅಂದ್ರೆ ಆ ಒಂದು ಪತ್ರವನ್ನ ಬರೆಯುವಂತ ಸಂದರ್ಭದಲ್ಲಿ ವಿನಯ್ ಉಲ್ಲೇಖವನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಕೋರ್ಟಿನ ಸ್ಟೇಷನ್ ಕೂಡ ಪೊಲೀಸರು ಕರೆ ಮಾಡಿ ಪ್ರತಿ ಬಾರಿ ಕರೆಯುವಂತ ಒಂದು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹೀಗೆ ಹಲವು ಕಿರುಕುಳದಿಂದ ವಿನಯ್ ನೊಂದಿದ್ರು ಅನ್ನೋದಕ್ಕೆ ಈ ಒಂದು ಪತ್ರವು ಕೂಡ